ಬೇಕಾದಷ್ಟಿದೆ. ಆದರೂ ನಾವು ಅಸೆಂಬ್ಲಿಲಿ ಗಲಾಟೆ ಮಾಡಿ ಬೇಜಾನ್ ಮಾಡಿ ಮಾಡಿದ್ರು ಕೂಡ ಇವರು ಎಚ್ಚೆತ್ಕೊಂಡಿಲ್ಲ. ಕಲ್ಲು ಕ್ವಾರಿ ದುರಂತದ ಬೆನ್ನಲ್ಲೇ ಈಗ ರಾಜಕೀಯ ವಲಯದಲ್ಲೂ ಭಾರೀ ಸಂಚಲನ ಸೃಷ್ಟಿಯಾಗಿದೆ. ಸ್ವತಃ ಕ್ಷೇತ್ರದ ಶಾಸಕ ಎಸ್.ಟಿ. ಸೋಮಶೇಖರ್ ಸಿಸ್ಟಮ್ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಮತ್ತು ಕ್ವಾರಿ ಮಾಲೀಕರ ವಿರುದ್ಧ ಕೆಂಡ ಕಾರಿದ್ದಾರೆ. ಹಣದ ಪ್ರಭಾವದ ಮುಂದೆ ಒಬ್ಬ ಶಾಸಕನಾಗಿ ನನ್ನ ಪ್ರಭಾವವೇ ನಡೀತಾ ಇಲ್ಲ ಅಂತ ತೀವ್ರ ಅಸಹಾಯಕತೆ ಮತ್ತು ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಮೊದಲೇ ಎಚ್ಚರಿಸಿದ್ದ ಶಾಸಕ ಎಸ್.ಟಿ. ಸೋಮಶೇಖರ್ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯದ್ದೇ ಇದರಲ್ಲಿ ಅತಿ ದೊಡ್ಡ ತಪ್ಪು ಇದೆ ಅಂತ ನೇರ ವಾಗ್ದಾಳಿ ನಡೆಸಿದ್ದಾರೆ. 2-3 ವರ್ಷಗಳಿಂದ ಲೀಗಲ್ ಆಗಿ ಮಾಡಿ ಸೇಫ್ಟಿ ಮುಖ್ಯ ಅಂತ ನಾನು ಹೇಳ್ತಾನೆ ಇದ್ದೆ. ಅಸೆಂಬ್ಲಿಯಲ್ಲೂ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಸುತ್ತಮುತ್ತಲಿನ ಜಮೀನಿನಲ್ಲಿ ಧೂಳಿನಿಂದಾಗಿ ಏನೂ ಬೆಳೆಯೋಕೆ ಆಗ್ತಾ ಇಲ್ಲ ಸ್ವಾಮಿ. ಆದರೆ ಇಲಾಖೆಯವರು ಲೀಗಲ್ ಆಗಿ ಮಾಡೋಕೆ ಪರ್ಮಿಷನ್ ಕೊಡೋದೇ ಇಲ್ಲ. ಇಲ್ಲೀಗಲ್ ದಂಧೆಗೆ ಪರ್ಮಿಷನ್ ಕೊಡ್ತಾರೆ. ಈಗ ಬಡವರು ಸತ್ತಿದ್ದಾರೆ. ಇದಕ್ಕೆ ಯಾರೇ ಜವಾಬ್ದಾರಿ? ಮಾಲೀಕ ಎಸ್ಕೆ ಪಾಠ ಆಡ್ತಾರೆ. ಅಷ್ಟೊಂದು ಬಲಿಷ್ಠರಾಗಿರೋ ಬಂಡೆ ಮಾಲೀಕರನ್ನು ಪೊಲೀಸರು ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ? ಮನಿ ಪವರ್ ಇಲ್ಲಿ ಯೂಸ್ ಆಗ್ತಾ ಇದೆ. ನಮ್ಮ ಕ್ಷೇತ್ರದಲ್ಲಿ ಕಲ್ಲು ಕ್ವಾರಿಯನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಇಲ್ಲಿ ಕೋಟಿಗಟ್ಟಲೆ ಲೂಟಿ ಆಗ್ತಾ ಇದೆ. ಇಲ್ಲಿ ಲೋಕಲ್ ಅಡ್ಜಸ್ಟ್ಮೆಂಟ್ ನಡೀತಾ ಇದೆ. ಹಿಂದಿನ ಕೇಸ್ಗಳನ್ನು ಮುಚ್ಚಿ ಹಾಕಿದಂತೆ ಈ ಕೇಸ್ ಕ್ಲೋಸ್ ಆಗಬಾರ್ದು. ಸತ್ತವರಿಗೆ 1 ಲಕ್ಷ ಅಥವಾ 2 ಲಕ್ಷ ರೂಪಾಯಿ ಭಿಕ್ಷೆ ಕೊಡಬೇಡಿ. ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನು ಕಲ್ಲು ಕ್ವಾರಿ ಮಾಲೀಕನೇ ಕೊಡಬೇಕು. ನಿನ್ನೆ ಸಿಎಂ ಕರೆದಿದ್ದ ಸಭೆಯಲ್ಲೂ ಬಂಡೆ ಮಾಲೀಕರ ಸಭೆಯಲ್ಲೂ ಇದೇ ವಿಚಾರವನ್ನು ಪ್ರಸ್ತಾಪಿಸಿದ್ದಾಗಿ ಹೇಳಿರುವ ಸೋಮಶೇಖರ್ ಸಿಎಂ ಅವರನ್ನು ಪರ್ಸನಲ್ ಆಗಿ ಭೇಟಿ ಮಾಡಿ ಮನವಿ ಸಲ್ಲಿಕೆ ಮಾಡಿದ್ದಾರೆ. ನಾನು ಅಸಹಾಯಕನಾಗಿಲ್ಲ, ಆದರೆ ಹಣಬಲ, ಅಧಿಕಾರ ಬಲದ ಮುಂದೆ ಒಬ್ಬನೇ ಏನಂತ ಮಾಡಲಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಶಾಸಕರ ಈ ಹೇಳಿಕೆ ಇಡೀ ಸರ್ಕಾರಿ ವ್ಯವಸ್ಥೆ ಮತ್ತು ಅಕ್ರಮ ಗಣಿಗಾರಿಕೆಯ ಕರಾಳ ಮುಖವನ್ನು ಜಗಜ್ಜಾಹೀರು ಮಾಡಿದೆ. ಬೇಕಾದಷ್ಟಿದೆ. ಆದರೂ ನಾವು ಅಸೆಂಬ್ಲಿಲಿ ಗಲಾಟೆ ಮಾಡಿ ಬೇಜಾನ್ ಮಾಡಿ ಮಾಡಿದ್ರು ಕೂಡ ಇವರು ಎಚ್ಚೆತ್ಕೊಂಡಿಲ್ಲ. ಈಗ 7 ಜನ ಸತ್ತಿದ್ದಾರೆ. ಜವಾಬ್ದಾರಿ ಯಾರು? ಈಗ ಮಾಲೀಕರು ಜವಾಬ್ದಾರ ಆಯ್ತಾರ, ಇವರು ಜವಾಬ್ದಾರ ಆಯ್ತಾರ? ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಖುದ್ದಾಗಿ ಭೇಟಿ ಮಾಡಿ ಮನವಿ ಮಾಡಿದ್ದೇನೆ. ಮೈನ್ಸ್ ಆ್ಯಂಡ್ ಜಿಯಾಲಜಿ ಅಧಿಕಾರಿಗಳನ್ನೂ ಕೂಡ ನೀವು ಟಾರ್ಗೆಟ್ ಮಾಡಬೇಕಾಗ್ತದೆ. ಅವರಿಷ್ಟೆಲ್ಲ ಲೀಗಲ್ಗೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡದೇನೆ ಇಲ್ಲೀಗಲ್ಗೆ ಮಾಡಿರ್ತಕ್ಕಂಥದ್ದು ಕೂಡ ಕೋಟ್ಯಾಂತರ ರೂಪಾಯಿ ರಾಯಲ್ಟಿನೂ ಕೂಡ ಸರ್ಕಾರಕ್ಕೆ ಮಿಸ್ಯೂಸ್ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ. ಆಮೇಲೆ ಪ್ರಿಕಾಷನರಿ ತೆಗೆದುಕೊಳ್ಳದೆ ಅಲ್ಲಿಂದ ಮೇಲ್ಬಿದ್ದು 7 ಜನ ಕಾರಣಕರ್ತರಾದಂಥ ಯಾರೇ ಆಗಲಿ ನೀವು ಅವ್ರನ್ನ ಅರೆಸ್ಟ್ ಮಾಡಬೇಕು. ಇವತ್ತೆಷ್ಟು ಟೈಮು? 1:26 ಬೆಳಗ್ಗೆ 7 ಗಂಟೆಯಲ್ಲಿ ಅನಾಹುತ ಆಗಿದೆ. ಅನಾಹುತ ಆಗಿದ್ರೂ 7:15 ಗಂಟೆಗೆ ಇನ್ನೂ ಆ ಬಂಡೆ ಮಾಲೀಕರನ್ನ ಅರೆಸ್ಟ್ ಮಾಡಲಿಲ್ಲ ಅಂದರೆ ಯಾರು ಜವಾಬ್ದಾರಿ ತಗೊಳ್ತಾರೆ? ಅರೆಸ್ಟ್ ಮಾಡಬೇಕಲ್ವಾ? ಅರೆಸ್ಟ್ ಮಾಡಿ 7 ಜನ ಸಾವು ಕಾರಣಕರ್ತರಾದ್ರನ್ನ ಎಷ್ಟೇ ಬಲಿಷ್ಠ ಅದನ್ನು ಅರೆಸ್ಟ್ ಮಾಡಲಿಲ್ಲ ಅಂತಂದರೆ ಸರ್ಕಾರಕ್ಕೆ ತಪ್ಪು ಮೆಸೇಜ್ ಹೋಗ್ತದೆ. ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ, ಡಿಪಾರ್ಟ್ಮೆಂಟ್ಗೂ ಹೇಳಿದ್ದೇನೆ, ಇದೆಲ್ಲ ಜಿಲ್ಲಾಧಿಕಾರಿಗಳಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಇದೆಲ್ಲ ಸೆಟ್ರೇಟ್ ಆಗೋ ಗಂಟ ಏನಿವತ್ತು ನಮ್ಮ ಈ ಯಶವಂತಪುರದ ಕ್ಷೇತ್ರದಲ್ಲಿ ನಡೀತಾ ಇದೆ ಬಂಡೆಗಳು ಸಂಪೂರ್ಣ ಸ್ಟಾಪ್ ಮಾಡಿ ಕಾನೂನುಬದ್ಧವಾಗಿ ಯಾರು ಕೆಲಸ ಮಾಡಿ, ಈಗ ಬಿಹಾರಿಂದ ಬರ್ಬೋದು, ಮಧ್ಯಪ್ರದೇಶದಿಂದ ಬರ್ಬೋದು, ರಾಯಚೂರಿಂದ ಬರ್ಬೋದು, ನಾಳೆ ದಿವಸ ಅವರು ಸತ್ತರೆ ಯಾರು ಜವಾಬ್ದಾರ ಆಗ್ತಾರೆ? 1 ಗಂಟೆ ಆದ್ರೂ ಯಾವನ್ ಮಾಲೀಕ ಇರ್ತಾನೆ ಅವನ್ನ ಅರೆಸ್ಟ್ ಮಾಡಲಿಲ್ಲ. ಅರೆಸ್ಟ್ ಮಾಡಿಸಿ ಅವ್ರಿಗೆಲ್ಲ ಏನು ಕಾಂಪನ್ಸೇಷನ್ ಕೊಡಬೇಕೋ ಏನು ಕೊಡಬೇಕೋ ಅದನ್ನು ಮಾಡಬೇಕಾಗಿತ್ತು. ಇವ್ರು ತಪ್ಪಿಸ್ಕೊಳ್ಳೋಕೆ ಅವಕಾಶ ಆದ್ರೆ ಹೆಂಗಾಗ್ತದೆ ಸರ್? ಈಗ ತಾವು ಈ ಭಾಗದ ಶಾಸಕರು ಸೆಷನ್ ಅಲ್ಲಿ ಕೂಡ ಧ್ವನಿ ಎತ್ತಿದ್ರಿ. ಇಷ್ಟೆಲ್ಲ ಹೇಳ್ತಿದ್ರು, ಇಷ್ಟೆಲ್ಲ ಗೊತ್ತಾಗ್ತಿದ್ರು ಕೂಡ ಅಷ್ಟು ಪ್ರಭಾವಗಳಿದಾರ ಸರ್? ಅವ್ರು ಅರೆಸ್ಟ್ ಆಗ್ತಾ ಇಲ್ಲ, ನಿಲ್ತಾ ಇಲ್ಲ ಅಂತಂದ್ರೆ ನೋಡಿ, ನೀವು ನೋಡ್ತಾ ಇದ್ದೀರಿ, ಕೋಟಿಗಟ್ಟಲೆ ಲೂಟಿ ಮಾಡ್ತಾರೆ. ಹಣದ ಪ್ರಭಾವದ ಮುಂದೆ ಶಾಸಕನ ಪ್ರಭಾವ ಏನು ನಡೀತಾ ಇಲ್ಲ. 2 ವರ್ಷ 3 ವರ್ಷ ಅವ್ರಿಗೆ ಯಾರು ಗಣಿ ಮಂತ್ರಿ ಇದ್ರು ಅಸೆಂಬ್ಲಿಲಿ ನನ್ನ ಕ್ವಶನ್ಗೆ 1 ಸಾರು ಆನ್ಸರ್ ಮಾಡಲಿಲ್ಲ. ಅವರು ಕೃಷ್ಣ ಬೈರೇಗೌಡರು ಆನ್ಸರ್ ಮಾಡಿದರು. ಆವಾಗಲೂ ಕೂಡ ಹೇಳಿದ್ದೀನಿ ನಾನು, ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಕೂಡ ಇದು ಸೇಫ್ಟಿ ಇಲ್ಲ, ಪ್ರಾಣಿಗಳಿಗೂ ಸೇಫ್ಟಿ ಇಲ್ಲ, ಸುತ್ತಮುತ್ತ ಜಮೀನು ಮಾಲೀಕರಿಗೂ ಸೇಫ್ಟಿ ಇಲ್ಲ. ಇದು ಫಸ್ಟು ಸೇಫ್ಟಿ ಮಾಡಿಸಿ ಲೀಗಲ್ಗೆ ಅಂತಕ್ಕಂಥದ್ದನ್ನು ಕೂಡ